ಒಂದು ಕ್ವಿಕ್ ಬ್ರೇಕ್ ಹೋಗಬೇಕು. ಬ್ರೇಕ್ಗಿಂತ ಮುಂಚೆ ಒನ್ ಮಿನಿಟ್ ರಿಯಾಕ್ಷನ್ ಸರ್, ಆಮೇಲೆ ನನಗೆ ಇನ್ ಡೀಟೇಲ್ ಆಗಬೇಕು. ವಾಸುದೇವ್ ಸರ್, ಈ ಕಾನೂನಿನ ಬಗ್ಗೆ ಹಾಗೆ ತಪ್ಪು ಮಾಡಿದಾಗ ಆಗಬಹುದಾದ ಪರಿಣಾಮದ ಬಗ್ಗೆ ಭಯ ಅನ್ನೋದು ಹೊಟ್ಟೋಗ್ಬಿಟ್ಟಿದ್ಯಾ ಅಂತ ಹೇಳಿ. ಯಾಕಂತಂದ್ರೆ ಕ್ರೈಮ್ ಮಾಡಿದ್ರೆ ನಮಗೆ ಕಾನೂನಿನ ಅಡಿಯಲ್ಲಿ ಇಂಥದ್ದೊಂದು ಶಿಕ್ಷೆ ಆಗೋ ಸಾಧ್ಯತೆ ಇದೆ ಅನ್ನೋದಕ್ಕಿಂತ ನಮಗೆ ಪಾರಾಗ್ಲಿಕ್ಕೆ ಅವಕಾಶ ಜಾಸ್ತಿ ಇದೆ ಅನ್ನೋದ್ರ ಅರಿವಾಗ್ಬಿಟ್ಟಿದ್ಯಾ ಅಂತ ಹೇಳಿ. ಅಲ್ಲ, ಕಾನೂನು ಬಗ್ಗೆ ಭೀತಿ ಇದೆ, ಕಾನೂನಿನ ಅರಿವಿಲ್ಲ. ಲಾ ಆ್ಯಂಡ್ ಆರ್ಡರ್ ಭೀತಿ ಇದೆ, ಏನಾಗುತ್ತೆ ಏನು ಮಾಡ್ಬೋದು ಅಂಥೇಳಿ. ಅದರದ್ದು ಅರಿವಿಲ್ಲ. ಅರಿವಿನ ಕೊರತೆಯನ್ನು ಯಾರು ಮಾಡಬೇಕಾಗಿದ್ದು ಅವ್ರು ಮಾಡ್ತಾ ಇಲ್ಲ. ಕಾನೂನಿನ ಥ್ರೆಟ್ ಏನಿದೆ, ಆ ಥ್ರೆಟ್ಟನ್ನು ಕೂಡ ನಮ್ಮ ಇಲಾಖೆ ಅಥವಾ ನಮ್ಮನ್ನು ಯಾರು ಆಳ್ತಿದಾರಲ್ಲ, ಆ ಆಳ್ವಿಕೆಯ ಸಿಸ್ಟಮ್ ಒಳಗೆ ಏನಾಗ್ತಿದೆ ಅಂದರೆ, ಬರೀ ತುಷ್ಟೀಕರಣ ಮಾಡ್ತಾ ಹೋದಾಗ ಏನಾಯ್ತು ನಿಮಗೆ ಅಂತಂದರೆ, ಒಂದು ಕಡೆ ಒಂದು ಸಮುದಾಯಕ್ಕೆ ನೀವು ತುಷ್ಟೀಕರಣ ಮಾಡೋಕ್ಕೆ ಹೋದಾಗ ಒಂದು ಸಮುದಾಯ ಇನ್ನೊಂದು ಸಮುದಾಯ ತಿರುಗಿ ಬೀಳುತ್ತೆ, ಇನ್ನೊಂದು ಸಮುದಾಯ ಮಾಡೋಕ್ಕೆ ಇನ್ನೊಂದು ಸಮುದಾಯ ತಿಳಿದು ಬೀಳುತ್ತೆ. ಇಲ್ಲಿ ನನ್ನ ರಾಜಕೀಯದ ಪಕ್ಷಗಳಿಗೆ ಮಾತಾಡ್ತಿಲ್ಲ, ನಮ್ಮನ್ನು ಆಳೋರ ಹತ್ರ ನಮ್ಗೆ ಏನು ಒಂದು ಅಧಿಕಾರ ಸ್ಥಾಯಿ ಪ್ರತಿಷ್ಠಾಪನೆ ಆಯಿತು, ಅದು ಯಾರೊಬ್ಬರು ಸೊತ್ತನ್ನಲ್ಲ. ಅದು ಇಂಥವ್ರದ್ದೇ ಇದು ದಲಿತ ಸಮುದಾಯ ಸೇರಿ ಸರ್ಕಾರ, ಇದು ಮುಸ್ಲಿಂ ಸರ್ಕಾರ, BJP ಹಿಂದೂಗಳು ಸೇರಿ ಸರ್ಕಾರ ಅಂತ ಯಾವುದೂ ಇಲ್ಲ. ಅದು ಗೌರ್ಮೆಂಟ್ ಈಸ್ ಎ ಗೌರ್ಮೆಂಟ್. ಅದ್ರಲ್ಲಿ ಪ್ರಬಲವಾಗಿರ್ತಕ್ಕಂಥ ಇಲಾಖೆ ಯಾವುದು? ಹೋಮ್ ಡಿಪಾರ್ಟ್ಮೆಂಟ್. ನಮ್ಮ ಸಾರ್ ಚೆನ್ನಾಗಿ ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು. ಈ ಪ್ರಶ್ನೆ ಉಂಟಾದೇನೆಂದರೆ, ನಮ್ಮ ಪೊಲೀಸ್ ಇಲಾಖೆ ಬಂದು ಫೋಕಸ್ ಮಾಡೋಣ. ನಮ್ಮ ಜೊತೆ ಪೊಲೀಸ್ ನಿವೃತ್ತ ಅಧಿಕಾರಿಗಳಿದ್ದಾರೆ, ಅವರು ಕೂಡ ಅನುಭವಿಸಿದ್ದಾರೆ ಸಿಸ್ಟಮಿನ ವೈಫಲ್ಯತೆಗಳು, ಸಿಸ್ಟಮ್ಲಿರ್ತಕ್ಕಂಥ ಕೊರತೆಗಳು, ನ್ಯೂನತೆಗಳ ಬಗ್ಗೆ ಅವರು ಕೂಡ ಅದಕ್ಕೆ ಅವ್ರದ್ದೇ ರೀತಿಯಲ್ಲಿ ಅವ್ರಿಗೆ ಒಂದು ಕೊರತೆಗಳು ಅವ್ರಿಗೆ ಗಮನಕ್ಕೆ ಬಂದಿದೆ. ಬಹುಶಃ ಅದಕ್ಕೆ ಕೆಲವುದೆಲ್ಲ ಹೊರ ಬಂದುಬಿಡ್ತಾರೆ, ಬೇಡ ಇದು ಸಹವಾಸ, ನಮಗೇನು ಮಾಡೋಕ್ಕಾಗಲ್ಲ ಅಂತ. ಇಲ್ಲಿ ಏನು ಬರುತ್ತೆ ಪ್ರಶ್ನೆ ಇಲ್ಲಿ ಅಂತಂದರೆ, ನಮ್ಮನ್ನು ಆಳೋ ವ್ಯಕ್ತಿ ಯಾರಿರ್ತಾನೆ, ಅವನು ಅಲ್ಲಿ ತನಕ ತುಷ್ಟೀಕರಣ ಮಾಡ್ತಾ ಹೋಗ್ತಾನೆ. ಈಗ ನೋಡಿ, ನಮ್ಮ ಕ್ರೈಮ್ ಚಾರ್ಟ್ ತೊಗೊಳ್ಳಿ. ಈಗ ಯಾವುದೇ ಒಂದು ಕ್ರೈಮ್ ಚಾರ್ಟ್ ತೊಗೊಂಡಾಗ ಇವತ್ತಿಂದಲ್ಲ ನೋಡಿ, 1963 ಪೊಲೀಸ್ ಇಲಾಖೆ ಕರ್ನಾಟಕಕ್ಕೆ ಬಂತು, 1963 ನಮ್ಮನ್ನು ಭಾಳ ಜನ ಒಳ್ಳೊಳ್ಳೆ IPS ಆಫೀಸರ್ಗಳು ಇದ್ದರು. ನಮ್ಮ ಸಿದ್ದಯ್ಯನವರು ಇದ್ದರು, ಯಾರು ಮೊದಲನೇ IPS ಆಫೀಸರ್ ಇದ್ದರು, ನಮ್ಮ ಹರ್ಲಂಕರ್ ಇದ್ದರು, ನಮ್ಮ ಗರುಡಾಚಾರ್ಯ ಇದ್ದರು, ಎಲ್ಲ ದರ್ ಆಲ್ ಗುಡ್ ಆಫೀಸರ್ಸ್, ಇನ್ಕ್ಲೂಡಿಂಗ್ ಮಿಸ್ಟರ್ ಭಾಸ್ಕರ್ ರಾವ್ ಕೈ ಕಟ್ಟಾಕ್ಬಿಟ್ರು. ಅವ್ರು ಏನು ಮಾಡೋಕ್ಕೆ ಬಿಡಲಿಲ್ಲ. ಈ ವಾಂಟ್ ಟು ರಿಜಿಮಿನೇಟ್ ಇಡೀ ಒಂದು ಇಲಾಖೆ ಕಾಯಕಲ್ಪ ಮಾಡಬೇಕು ಅಂದಿದ್ರು, ಬಿಟ್ಟರೆ ಅವ್ರನ್ನ ಇಲ್ಲೇ ಇದ್ದಾರೆ ಕೇಳಿ, ಬಿಡಲಿಲ್ಲ. ಈ ಪ್ರಶ್ನೆ ಹುಟ್ಟೋದು ಏನಂದರೆ, ಎಲ್ಲಿ ತನಕ ಲೋ ಲೆವೆಲ್ ಲೀಡರು, ಆಡಳಿತ ಪಕ್ಷದ ಲೋ ಲೆವೆಲ್ ಲೀಡ್ರ್ ಇಲ್ಲಿ ತನಕ ಒಂದು ಪೊಲೀಸ್ ಇಲಾಖೆ ಕೈ ಹಾಕ್ತಾನೆ, ಅಲ್ಲಿ ತನಕ ಪೊಲೀಸರು ಕೈ ಕಟ್ಟಾಕ್ತಾನೆ, ಅಲ್ಲಿ ತನಕ ಯಾರಿಗೂ ನ್ಯಾಯ ಸಿಗೋದಿಲ್ಲ. ಅದು ರೈಟ್. ಈಗೊಂದು ಚಿಕ್ಕ ಬ್ರೇಕ್ ಹೋಗಬೇಕು. ಬ್ರೇಕಿಂದ ಬಂದಮೇಲೆ ಇದೆಲ್ಲ ಇಂಡಿವಿಜುವಲ್ ಪ್ರಕರಣಗಳು, ಪ್ರತ್ಯೇಕವಾಗಿ ನಡೀತಿರುವ ಅಪರಾಧಗಳು, ಇದನ್ನು ನೀವು ಕನೆಕ್ಟ್ ಮಾಡಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ? ಕಾಂಗ್ರೆಸ್ ಅಂದರೆ ಆಡಳಿತ ಪಕ್ಷದ ಆರೋಪ ಇದು. ಆದರೆ ಕೆಲವೊಂದಷ್ಟು ವ್ಯವಸ್ಥಿತ ಸಂಚು ಅನ್ನೋ ರೀತಿಯಲ್ಲಿ ಅಪರಾಧಗಳಾಗ್ತಿದೆಯಲ್ಲ, ಸಂಘಟಿತ ಅಪರಾಧಗಳಾಗ್ತಿದೆಯಲ್ಲ, ಅದ್ರ ಬಗ್ಗೆನೂ ಪ್ರಶ್ನೆ ಕೇಳೋ ಹಾಗಿಲ್ವಾ? ಫಾರ್ ಎಕ್ಸಾಂಪಲ್, ಮೊನ್ನೆ ಗಣೇಶ ವಿಸರ್ಜನೆ ದಾವಣಗೆರೆಯಲ್ಲಿ ಕೆಲ ಹಿಂದೂ ಮುಖಂಡರನ್ನ ಕೊಲೆ ಮಾಡಬೇಕು ಅಂತಲೇ ಸಂಚನ್ನ ರೂಪಿಸಲಾಗಿತ್ತು ಅನ್ನೋದು ಪೊಲೀಸ್ ಇಲಾಖೆಯಿಂದ ಬಂದಿರುವ ಮಾಹಿತಿ. ನಾಗಮಂಗಲದಲ್ಲಿ ಗಲಾಟೆ ಆಯಿತು, ಅದಾದಮೇಲೆ 2ನೇ ದಿನಕ್ಕೆ ಅಲ್ಲಿ ಗಲಾಟೆ. ಇಲ್ಲಿ ಎಚ್ಚೆತ್ಕೊಳ್ಬಹುದಾಗಿತ್ತಲ್ವಾ ಸರ್ಕಾರ? ಪ್ರಶ್ನೆ ಕೇಳಬೇಕಲ್ವಾ? ಅಪರಾಧ ಅಂದರೆ ಕೇವಲ ಕೊಲೆ, ಸುಲಿಗೆ ಅಥವಾ ಅತ್ಯಾಚಾರ ಯತ್ನ ಇಷ್ಟು ಮಾತ್ರಕ್ಕೆ ನಿಲ್ಲೋದಿಲ್ವಲ್ಲ. ಕೆಲವೊಂದಷ್ಟು ದೇಶಕ್ಕೆ ಹಾಗೆ ಈ ನೆಲಕ್ಕೆ ವಿರುದ್ಧವಾದ ಚಟುವಟಿಕೆಗಳಾದಾಗಲೂ ಕೂಡ ಅದನ್ನ ನಾವು ಅಪರಾಧ ಅಂತ ಹೇಳಿ ಪರಿಗಣಿಸಬೇಕು. ಫಾರ್ ಎಕ್ಸಾಂಪಲ್, ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಾದ ಗಲಭೆ, ಹಾಗೆ ಈ ನೆಲದಲ್ಲಿ ನಿಂತು ಬೇರೆ ದೇಶದ ಧ್ವಜವನ್ನ ತೋರಿಸೋದು, ಹಾಗೆ ವಿಧಾನಸೌಧದಲ್ಲಿ ನಿಂತು ಬೇರೆ ದೇಶದ ಬಗ್ಗೆ ಜೈಕಾರಗಳನ್ನ ಕೂಗೋದು, ಇದನ್ನ ಕೂಡ ಕಾನೂನಾತ್ಮಕ ದೃಷ್ಟಿಯಲ್ಲಿ ಅಪರಾಧ ಅಂತ ಹೇಳಿ ಪರಿಗಣಿಸೋದು. ಇನ್ ಕೆಲವೊಂದು ನಡೆಯುತ್ತೆ ಸಂಘಟಿತ ಅಪರಾಧಗಳು, ಒಂದು ಗುಂಪು ಸೇರಿ ಚರ್ಚೆ ಮಾಡಿ ವ್ಯವಸ್ಥಿತವಾಗಿ ನಡೆಸುವಂತಹ ಅಪರಾಧಗಳು. ಇದನ್ನ ಕಡಿವಾಣ ಹಾಕೋದು ಕೂಡ ಗೃಹ ಇಲಾಖೆ, ಪೊಲೀಸ್ ಡಿಪಾರ್ಟ್ಮೆಂಟ್, ಎಟ್ಟಗೇನ್ ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ? ಬ್ರೇಕಿಂಗ್ ಅಪ್ಡೇಟ್ ಗಮನಿಸೋಣ, ಅದರದ್ದು ನಂತರದಲ್ಲಿ ಇದೇ ಆಯಾಮದಲ್ಲಿ ಚರ್ಚೆ ಮುಂದುವರಿಸೋಣ. ಸಂಘಟಿತ ಅಪರಾಧಗಳಿಗೂ ಕೂಡ ಜನಸಾಮಾನ್ಯರೇ ಕೇಳ್ತಾ ಇರೋದು, ಇದಕ್ಕೂ ಕೂಡ ಹಾಕ್ರಪ್ಪ ಕಡಿವಾಣ. BJP ಸರ್ಕಾರ ಇತ್ತು, ಕೋಮು ಗಲಭೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ತಿತ್ತು ಅಂತ ಹೇಳಿ ವಿರೋಧ ಪಕ್ಷದ ಸ್ಥಾನದಲ್ಲಿ ನಿಂತು ಕಾಂಗ್ರೆಸ್ ಆರೋಪ ಮಾಡ್ತು. ಕಾಂಗ್ರೆಸ್ ಬಂತು ಅಧಿಕಾರಕ್ಕೆ, ಬದಲಾಯ್ತಾ ವಾತಾವರಣ. ಆಗ ಹಲಾಲು, ಹಾಗೆ ಈ ಹಿಜಾಬು ಇತ್ಯಾದಿ ಗಲಭೆ, ಈ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಲಭೆಗಳು ನಡೀತಾನೆ ಇದೆಯಲ್ಲ. ಕೋಮು ಸೌಹಾರ್ದತೆಗೆ ಅವಕಾಶ ಇಲ್ಲೆಲ್ಲಿ ಸಿಕ್ತು? ಪ್ರಶ್ನೆ ಕೇಳ್ತಿದ್ದಾರೆ ಜನ. ದೇಶ ವಿರೋಧಿ ಹೇಳಿಕೆಗಳು ಕೊಡೋದು, ಕೆಲ ನಡವಳಿಕೆಗಳು, ಬಾವುಟ ಪ್ರದರ್ಶನ ಮಾಡೋದು, ಇಂಥದ್ನೆಲ್ಲ ಗಮನಿಸಿದಾಗ ಗೃಹ ಇಲಾಖೆಯ ಕಾರ್ಯವೈಖರಿ ಇಂಥ ವಿಚಾರದಲ್ಲೂ ಕೂಡ ಬದಲಾಗಬೇಕಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಅಲ್ವಾ ಮಾಲ್ಗತಿ ಸರ್? ನೋಡಿ, ಇದನ್ನ ನೇರವಾಗಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ದೂಷಣೆ ಮಾಡದೆ ಹೋದ್ರು ಕೂಡ ಇನ್ಸ್ಟ್ರಕ್ಷನ್ಸ್ ಸರ್ಕಾರದ ಕಡೆಯಿಂದ, ಗೃಹ ಇಲಾಖೆ ಕಡೆಯಿಂದ ಬರುವ ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಇಲ್ಲ, ಅದೇನಾಗಿದೆ, ಒಂದು ಗೌರ್ಮೆಂಟ್ ಹೋದ್ಮೇಲೆ ಮತ್ತೊಂದು ಗೌರ್ಮೆಂಟ್ ಬಂದರೆ ನಮಗೆಲ್ಲ ಫ್ರೀಡಮ್ ಸಿಕ್ತು ಅನ್ನೋ ಭಾವನೆ ಮನಸ್ಸಿನಲ್ಲಿ ಬಂದ್ಬಿಟ್ಟಿದೆ.
ನಾವು ಏನು ಮಾಡೋದು ನಡೀತದೆ, ನಾವು ಏನು ಮಾಡೋದು ದಕ್ಕಿಸ್ಕೋತೀವಿ, ನಮಗೆ ರಕ್ಷಣೆ ಮಾಡೋರು ಇದ್ದಾರೆ ಅನ್ನುವಂಥ ಮನೋಭಾವನೆ ಎಲ್ಲ ಬಂದ್ಬಿಟ್ಟಿದೆ ಜನರಲ್ಲಿ. ಸೊ ಹೀಗಾಗಿ ಅದನ್ನು ಅನ್ಕಂಟ್ರೋಲೇಬಲ್. ಹಾಗೆ ಬರೆದ್ರು. ಈಗ ನೋಡಿ, ಒಂದು ಸಿಂಪಲ್ ಕೇಸು, ನಾವು ಈ ಇದರಲ್ಲಿ ನಾವು ಯಾವುದದು ಮುಸ್ಲಿಂ ಏರಿಯಾ ಇರುವಂಥ ಪ್ರದೇಶ, ನಮ್ಮ ಇವರು ಅರ್ಷದ್ ಇದಾರಲ್ಲ ಮೆಂಬರು, ಅವ್ರ ಏರಿಯಾಕ್ಕೆ ಹೋದರೆ ಅಲ್ಲಿ ಸಿಂಪಲ್ ಒಂದು ಹೆಲ್ಮೆಟ್ ಕೇಸ್ ಹಾಕ್ರಿ, ಒಂದು 500 ಜನ ಸೇರ್ತಾರೆ. ಒಂದು ಹೆಲ್ಮೆಟ್ ಕೇಸು ಒಂದು 500 ಜನ ಸೇರ್ತಾರೆ. ಅವ ಓಡಿ ಬರ್ಬೇಕು ಇನ್ಸ್ಪೆಕ್ಟ್ರು. ಒಬ್ಬನ ಯಾವನಾರು ಆರೋಪಿ ಹಿಡ್ಕೊಂಬರಕ್ಕೆ ಹೋದರೆ ಇಡೀ ಜನ, ಒಂದು 1000 ಜನ ಬಂದು ಆ ಜೀಪ್ ಮುಂದೆ ಅಡ್ಡ ಮಲಗೋದು, ಹೆಂಗಸರು ಎಲ್ಲರೂ ಬಂದುಬಿಡ್ತಾರೆ. ಹಿಡ್ಕೊಂಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೊಬ್ಬನ ಸಾಮಾನ್ಯ ಆರೋಪಿ, ಮತ್ತೆ ಟೆರರಿಸ್ಟ್ ಏನಲ್ಲ, ಒಬ್ಬ ಕಳ್ಳತನ ಆಗಲಿ ಪಿಕ್ ಪಾಕೆಟರ್ ಆಗಲಿ ಅಂಥವ್ನು ಹಿಡ್ಕೊಂಬರ್ಬೇಕಾದ್ರೆ ಅಷ್ಟೊಂದು ಕಷ್ಟಪಡಬೇಕಾದ್ರೆ 2 ವ್ಯಾನ್ ತೊಗೊಂಡು ಹೋಗ್ಬೇಕಾಗ್ತದೆ. ಈ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಕೆಲವೊಂದು ಏರಿಯಾದಲ್ಲಿ. ಈ ಸರಾಯಪಾಳ್ಯ ಆಗಲಿ, ಶಿವಾಜಿನಗರ ಆಗಲಿ, ಆಮೇಲೆ ಹೆಗಡೆ ನಗರ ಆಗಲಿ, ಈ ಕೆಲವೊಂದು ಏರಿಯಾಗಳು ಅದನ್ನ ಅವ್ರದೇ ತಮ್ಮಂತ ಈ ಪಾಪ ಇವರು ಹೈಕೋರ್ಟ್ ಜಡ್ಜ್ ಏನೋ ಹೇಳಿದ್ರು, ಅದು ಆ ವರ್ಡ್ ಯೂಸ್ ಮಾಡಬೇಕಿತ್ತು, ಮಾಡಿದ್ರ. ಬಟ್ ಅವ್ರು ಹೇಳಿದ್ದು ನಿಜ ಇದೆ, ಅದ್ರಾಗೇನು ಸುಳ್ಳೇನಿಲ್ಲ. ನಾವೆಲ್ಲ ಫೇಸ್ ಮಾಡಿದ್ದೇವೆ ಸಂದರ್ಭಗಳನ್ನ. ಬಟ್ ಭಾರಿ ಕಷ್ಟ ಇದೆ. ಅದರ ಅರ್ಥ ನಾವು ಇದು ಪೊಲೀಸಿಂಗೂ ಸ್ವಲ್ಪ ಇನ್ಎಫೆಕ್ಟಿವ್ ಆಗಿದೆ. ನಾವೇನು ಮಾಡಿದ್ದೀವಿ, ಎಫೆಕ್ಟಿವ್ ಅಂತ ಪೊಲೀಸ್ ಎಫೆಕ್ಟಿವ್, ಗೀಟೇಜು ಇದಾವೆ, ದಟ್ ಈಸ್ ಅ ಡಿಫ್ರೆಂಟ್ ಮ್ಯಾಟರ್. ಇದ್ದ ಪೊಲೀಸನ್ನು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ, ಇದ್ದ ಆಫೀಸರ್ಸನ್ನು ಸರಿಯಾಗಿ ಬಳಸ್ಕೋತಾ ಇಲ್ಲ. ಯಾರು ನೋಡಿ, ಸಾಹೇಬ್ರು ಇದ್ದಾಗೆ ಬೆಳಗ್ಗೆ ಎಲ್ಲ ಪೆಟ್ರೋಲಿಂಗ್ ಪೀಕ್ ಅವರ್ದಲ್ಲಿ, ಸಾಯಂಕಾಲ ಎಲ್ಲ ಆಫೀಸರ್ಸ್ ಆನ್ ರೋಡ್ ಬರಬೇಕು, ಎಲ್ಲ ಆಫೀಸರ್ಸ್ ಆನ್ ಸರ್ಕಲ್ದಲ್ಲಿ ಇರಬೇಕು. ಪೊಲೀಸ್ ಪ್ರೆಸೆನ್ಸ್ ಇದ್ರೆ ಸಾಕ್ರಿ ಮೇಡಮ್, ಏನೂ ಮಾಡೋದು ಬೇಡ. ಆ ಆರೋಪಿ ಮಾಡೋನು ಸ್ವಲ್ಪ ಭಯ ಬರ್ತದೆ, ಪೊಲೀಸ್ ಆಫೀಸರ್ಸ್ ಇದಾರಪ್ಪ, ಇನ್ಸ್ಪೆಕ್ಟರ್ ನೋಡಿದ್ರೆ, ACP ನೋಡಿದ್ರೆ, ಉಳಿದ ಕಾನ್ಸ್ಟೇಬಲ್, ಹವಾಲ್ದಾರು, ASIಗಳು ಎಲ್ಲರಿಗೆ ಸಾಹೇಬ್ರು ಬಂದಾರಪ್ಪ ಅಂತ ಹೇಳಿದ್ರು ಅವರು ರಸ್ತೆ ಮೇಲೆ ಬರ್ತಾರೆ. ಇಲ್ಲಾಂದ್ರೆ ಮೊಬೈಲ್ ಹಿಡ್ಕೊಂಡು ಹಿಂಗೆ ಕೂತಿರ್ತಾರೆ ಎಲ್ಲೋ ಒಂದು ಕಾಲೇಜ್ರಲ್ಲಿ. ಕಾನ್ಸ್ಟೇಬಲ್ ಅವರು ಬಿಜಿ ಇರ್ತಾರೆ, ಇವ ಆಫೀಸ್ ಬಿಟ್ಟು ಬರೋದೇ ಅಲ್ಲ ಹೊರಗೆ. ಇನ್ಸ್ಪೆಕ್ಟರ್ ಖಾಕಿ ವಿಸಿಬಿಲಿಟಿ ಬಗ್ಗೆ ಹೇಳ್ತೀವಿ ನಾವು. ಅದು ಓಲ್ಡ್ ಸಿಸ್ಟಮ್ ಅಲ್ಲಿ ಹೊರಗಡೆ ಬರಬೇಕು, ಕಾಣಿಸ್ಬೇಕು ಅಂತ. ಬರೀ ಕಾನ್ಸ್ಟೇಬಲ್ಗೆ ಹಾಕಿದ್ರೆ ಸಾಲದು. ಅಲ್ಲಿ ಸಬ್ ಇನ್ಸ್ಪೆಕ್ಟರ್, ACP ಮತ್ತೆ ನಾವು DCP ರೌಂಡ್ಸಲ್ಲಿ, ಈಗ ರೌಂಡ್ಸಲ್ಲಿ ಹೋಗೋ ಕಾನ್ಸೆಪ್ಟ್ ಹೋಗ್ಬಿಟ್ಟಿದೆ. ಯಾವಾಗ ನೋಡಿದ್ರು DCP ಮೀಟಿಂಗು, ಅಡಿಷನಲ್ CP ಮೀಟಿಂಗು, CP ಮೀಟಿಂಗು, DGP ಮೀಟಿಂಗು ರಿವ್ಯೂ ಆಗ್ತಾ ಇದೆ. ಏನ್ರಿ, ಈಗಾಗಲೇ ಮುಖ್ಯಮಂತ್ರಿಗಳು ಕಳೆದ 14 ತಿಂಗಳಲ್ಲಿ 4 ಬಾರಿ DGP ಆಫೀಸ್ ಬಂದು ರಿವ್ಯೂ ಮಾಡಿದ್ದಾರೆ. ಏನಾದರೂ ಲಾ ಆ್ಯಂಡ್ ಆರ್ಡರ್ ಇಂಪ್ರೂವ್ಮೆಂಟ್ ಆಗಿದೆಯಾ? ಸೊ ಈ ರಿವ್ಯೂ ಮಾಡಿ ವೈ ಯು ಕಿಲ್ ಪೀಪಲ್ ವಿತ್ ಮೀಟಿಂಗ್ ಮಾಡಿ ಮತ್ತು ಅವ್ರಿಗೆ ಬಿಟ್ಬಿಡಬೇಕು ಟು ಡೂ ದರ್ ವರ್ಕ್. ಆ್ಯಂಡ್ ಮಾಲ್ಕತ್ತಿ ಹೇಳ್ದಂಗೆ ಖಾಕಿ ಪ್ರೆಸೆನ್ಸಲ್ಲಿದ್ದರೆ ಕೆಳಗಡೆ ಇರೋ ನಮ್ಮ ಸಿಬ್ಬಂದಿಗೂ ಧೈರ್ಯ ಬರುತ್ತೆ. ನಮ್ಮ ಸಿಬ್ಬಂದಿ ನನಗೆ ಯಾಕೆ ಬೇಕಪ್ಪ ಅಂತ ನನಗೆ ಅಟ್ಟಾಡ್ಸ್ಕೊಂಡು ನೋಡಿದ್ ಬಿಡ್ತಾರೆ. ಇಲ್ಲದ್ರೆ ಯಾವ ಹೆಗಡೆ ನಗರ, ಗೋರಿಪಾಳ್ಯ, ಯಾವುದೋ ಸ್ಟೇಟ್ ಸಾವರಿನ್ ಪವರ್ ಆಫ್ ದ ಸ್ಟೇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸಾವರಿನ್ ಪವರ್ ಅವರೇ ಹೆದರ್ಕೊಂಡು ಮತ್ತೆ ಅಲ್ಲಿ ಹೋದ್ರೆ ನೀ ಯಾಕೆ ಹೋದಿಯಪ್ಪ ಅಲ್ಲಿಗೆ, ಬಿಟ್ಬಿಡ್ಬೇಕು ಅಂತ ಮೇಲಿಂದಾನೇ ಹೇಳ್ಬಿಡ್ತಾರೆ. ಅಲ್ಲಿಗೆ ಡೋಂಟ್ ಕ್ರಿಯೇಟ್ ಪ್ರಾಬ್ಲಮ್ಸ್ ಅಂತಾರೆ. ಡೋಂಟ್ ಕ್ರಿಯೇಟ್ ಪ್ರಾಬ್ಲಮ್ಸ್ ಅಂತಾರೆ. ನೋಡಿ, go there, I am with you. Yes. How many platoons you want? Go and thrash them and come back ಅಂತ. ನಾವೆಲ್ಲ ಅಲ್ಲಿ ಬೇರೆ ಇರುವಾಗ ನಮ್ಮ MN Reddy ವಾಸ್ ಮೇಯಿಸ್ಬೇಕು. ಗೋ ಥ್ರಾಶ್ ದೆಮ್, ಬ್ರೇಕ್ ದರ್ ಬೋನ್ಸ್ ಅಂಡ್ ಕಮ್ ಅಂತ. ಸೊ ಅವಾಗ ಇತ್ತು, ಗೋ ವಿಸ್ ಟು ರಿಲಿ ಗೋ ಬ್ರೇಕ್ ದರ್ ಬೋನ್ಸ್ ಅಂಡ್ ಕಮ್ ಓವರ್ ದರ್ ಅಂತ. ಅವಾಗ ಹತ್ತೋಟಿಲ್ಲ. ಈಗ ಫಸ್ಟು ಅರೆಸ್ಟ್ ಆದ ತಕ್ಷಣ ಅವನಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಆರೆಂಜ್ ಜ್ಯೂಸ್ ಕೊಡಿಸಿ ಅವನಿಗೆ BP, ಶುಗರು ಅದೆಲ್ಲ ಚೆಕ್ ಮಾಡಿಸ್ಬೇಕು. ನೋಡಪ್ಪ ವಿಡಿಯೋಲಿ ನೀನು ಆರಾಮಾಗಿದೆಯಾ ಅಂತ ಕೇಳಬೇಕು ಅವನಿಗೆ. ಅಂಥ ಸ್ಥಿತಿ ಒಳಗೆ ಪಾಪ ಇನ್ಸ್ಪೆಕ್ಟರ್ ಅವ್ರು ಹೇಳ್ದಂಗೆ ದುಡ್ಡು ಕೊಟ್ಟು ಬಂದಿರೋ ಇನ್ಸ್ಪೆಕ್ಟರ್ ಅವ್ನಿಗೇನು ತೀಟೆನ ಅವನಿಗೆ ದಟ್ ಎಲ್ಲ ಅವನಿಗೆ ಹೋದ್ರೆ ಹಾಳಾಗ್ಲಿಂದ ಬಿಟ್ಬಿಡ್ತಾನೆ. ಟು ಮೀ, ದಿ ಹೋಮ್ ಮಿನಿಸ್ಟರ್ ಶುಡ್ ಬಿ ಎ ಟಫ್ ಮ್ಯಾನ್. ನಾನು ಅದೇ ಪ್ರಶ್ನೆ ಶಿವಶಂಕರ್ ಸರಿ ಕೇಳೋಣ.